ಜೈ ಗುರುದೇವ. ಓಂ ಶ್ರೀ ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ, ಗುರವೇ ನಮಃ. ಓಂ ಶಂ ಶನೈಶ್ಚರಾಯ ನಮಃ, ಕಾಗಭುಜಂಡಾಯ ನಮಃ, ಬಗುಳಾಮಕಿ ದೇವಿಯೇ ನಮಃ. ಓಂ ಇಳಿಂ ಬಗುಳಾಮಿಕೆಯೇ ಸ್ವಾಹ. ಯಾಕೆ ಬಗುಳಾಮಿಕೆ ಕಾಗಭುಜಂಡರಂತ ಹೇಳಿದೆ ಅಂತ ಹೇಳಿದ್ರೆ, ಎಲ್ಲರಿಗೂ ವಿಷಯವನ್ನ ತಿಳಿಸಬೇಕಾಗಿದೆ. ಏನು ಅಂತ ಹೇಳಿದ್ರೆ, 27ನೇ ತಾರೀಕು ಜುಲೈ ತಿಂಗಳು 27ನೇ ತಾರೀಕು ಪಂಚಪಕ್ಷಿ ಶಾಸ್ತ್ರ ಅಂತಕ್ಕಂಥ ಒಂದು ಪಾಠವನ್ನ ಮಾಡ್ತಾ ಇದ್ದೀವಿ. ಇದು ಬಂದು ಕಾಗಭುಜಂಡರ್ 18 ಜನ ಸಿದ್ಧರುಗಳಿದ್ದಾರೆ. ಆ 18 ಜನ ಸಿದ್ಧರುಗಳಲ್ಲಿ ಕಾಗಭುಜಂಡರ್ ಅಂತಕ್ಕಂಥವರು ಒಂದು ಮಹಾಸಿದ್ಧರು. ಅವರ ವರ್ಷವನ್ನ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅವರು ಕೇಳಿದ್ರೆ ಎಷ್ಟೋ ಬ್ರಹ್ಮನನ್ನ ನೋಡಿದ್ದೀನಿ, ಎಷ್ಟೋ ವಿಷ್ಣುವನ್ನ ನೋಡಿದ್ದೀನಿ, ಎಷ್ಟೋ ನಾರಾಯಣನನ್ನ ನೋಡಿದ್ದೀನಿ ಅಂತ. ಆದ್ರೆ ನಾವು ಲೆಕ್ಕ ಹಾಕ್ಬೇಕು, ಅವಾಗ ಯಾವ ಯುಗದಲ್ಲಿದ್ರು, ಏನ್ ಕತೆ ಇದು ಅಂತ. ಸೊ ಅದಕ್ಕೆ ಅಂತಾನೆ ನಾನು ನಮ್ಮ ವಿಶ್ವಜ್ಯೋತಿ ಶನೇಶ್ವರ ಜ್ಯೋತಿಷಾಲಯದಲ್ಲಿ ಒಂದು ಕಾಗಭುಜಂಡರ ಬಗ್ಗೆ ಒಂದು ವಿಡಿಯೋವನ್ನ ಹಾಕಿದ್ದೀನಿ. ನಿಮಗೇನಾದ್ರೂ ಆಸಕ್ತಿ ಇದ್ದರೆ ಅದನ್ನ ನೋಡಿ. ಈಗ ಪಂಚಪಕ್ಷಿಯ ಶಾಸ್ತ್ರದ ಒಂದು ಸಣ್ಣ ವಿಚಾರವನ್ನ ತಿಳಿಸ್ತೀನಿ. ಏನು ಪಂಚಪಕ್ಷಿ ಶಾಸ್ತ್ರ ಅಂತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಈ ಪ್ರಪಂಚ ಅಂತಕ್ಕಂಥದ್ದು ಪ್ರಪಂಚ, ಅಂತ ಹೇಳಿದ್ರೆ ಪ್ರಕೃತಿ, ಪಂಚ ಅಂದ್ರೆ 5. ಈ ಪ್ರಕೃತಿ ಅಂತಕ್ಕಂಥದ್ದು 5 ಸ್ಥಿತಿಗಳಿಂದ ಮಾಡಿರ್ತಕ್ಕಂಥದ್ದು. ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ. ಇದರಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು ನಾವು. ಪಂಚ ಪಕ್ಷಿ, ಈ ಪಕ್ಷಿಯನ್ನ ಒಂದೊಂದು ತತ್ವಗಳಿಗೆ ಕೊಟ್ಟು ಅದು ಯಾವ್ಯಾವ ಕಾಲದಲ್ಲಿ, ಯಾವ್ಯಾವ ಸಮಯದಲ್ಲಿ ಯಾವ ರೀತಿ ಜಾಗೃತವಾಗಿರುತ್ತೆ, ಯಾವ ರೀತಿ ನಿದ್ರೆಯನ್ನ ಮಾಡ್ತಾ ಇರುತ್ತೆ, ಯಾವ ಸ್ಥಿತಿಗತಿಯಲ್ಲಿ ಇರುತ್ತೆ ಅನ್ನತಕ್ಕಂಥದ್ದನ್ನ ಋಷಿ ಮುನಿಗಳು ಕಂಡಿಡಿದು ಅವರು ಬಳಸ್ತಾ ಇದ್ದಿದ್ದು. ಇದು ದೈವ ಸಂಕಲ್ಪ, ಇದು ಒಂಥರ ನಿಗೂಢ, ಇದನ್ನ ಯಾರು ಯೂಸ್ ಮಾಡಬಾರ್ದು ಅನ್ನೋ ತರ ಒಂದು ಪದ್ಧತಿ ಎಲ್ಲ ಇತ್ತು. ಕಾಲಕ್ರಮೇಣ ಅದು ಎಲ್ರಿಗೂ ಸಿಕ್ಕಕ್ಕೆ ಬಂದಿದೆ. ಕಾಲ ಯಾವಾಗ ಪ್ರಪಂಚಕ್ಕೆ ಕೊಡಬೇಕು ಅನ್ಸುತ್ತೋ ಆವಾಗ ಅದು ಕೊಡುತ್ತೆ. ಅದನ್ನ ಯಾರ್ಯಾರಿಗೆ ಲಭ್ಯವಿದೆಯೋ, ಯಾರ್ಯಾರಿಗೆ ಯೋಗ ಇದೆಯೋ ಅವರೆಲ್ಲ ಪಡ್ಕೊಳ್ಬಹುದು. ಇದಕ್ಕೆ ನೀವೇನು ಹೆಚ್ಚಿನದಾಗಿ ಜ್ಯೋತಿಷ್ಯ ತಿಳ್ಕೊಂಡಿರ್ಬೇಕು ಅಂತ ಏನು ಇಲ್ಲ. ಆಸಕ್ತಿ ಇದ್ದರೆ ಸಾಕು. ಓದೋದಕ್ಕೆ ಬರೆಯೋದಕ್ಕೆ ಬಂದ್ರೆ ಸಾಕು, ಕೂಡೋದಕ್ಕೆ ಕಲಿಯೋದಕ್ಕೆ ಬಂದ್ರೆ ಸಾಕು. ಏನಂದ್ರೆ ನಿಮ್ಮ ಸಮಯವನ್ನ ನೀವು ತೀರ್ಮಾನವನ್ನ ಮಾಡ್ಕೊಳ್ಳೋದು. ಹೇಗೆ ಇದು ಸಾಮಾನ್ಯ ಜನರಿಗೆ ಎಲ್ಲರಿಗೂ ಹೇಗೆ ಉಪಯೋಗವಾಗತ್ತೆ ಅಂತ ಹೇಳಿದ್ರೆ, ಈಗ ಸಾಮಾನ್ಯ ಜನರು ಏನ್ ಮಾಡ್ತೀವಿ, ದಿನ ನಾವು ಕೆಲ್ಸಕ್ಕೆ ಹೋಗ್ತೀವಿ, ಕೆಲಸದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ, ಒಂದು ಇನ್ಕ್ರಿಮೆಂಟ್ ಬೇಕು, ಒಂದು ರಜಾ ಬೇಕು, ಅಥವಾ ಯಾರ ಹತ್ರ ಮಾತಾಡಬೇಕು ಅಂದಾಗ ನಮಗೆ ಕೆಲವು ಸಾರ್ತಿ ಸಕ್ಸಸ್ ಆಗುತ್ತೆ, ಕೆಲವು ಸಾರ್ತಿ ಸಕ್ಸಸ್ ಆಗಲ್ಲ. ನೀವು ಈ ಸಮಯವನ್ನ ಬಳಸಿ ನಿಮ್ಮ ನಾಮಪಕ್ಷಿ ಯಾವುದಿದೆಯೋ, ಇದರಲ್ಲಿ ನಾಮಪಕ್ಷಿ ಬರುತ್ತೆ, ಲಗ್ನ ಪಕ್ಷಿ ಬರುತ್ತೆ, ತಿಥಿ ಪಕ್ಷಿ ಬರುತ್ತೆ, ಎಲ್ಲದಕ್ಕೂ ಬೇರೆ ಬೇರೆ ಪಕ್ಷಿಗಳಿದೆ. ಆ ಪಕ್ಷಿಗಳನ್ನ ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳ್ಕೊಡೋದೇ ಇದು. ಸೊ ಆ ಪಕ್ಷಿಯನ್ನ ನೀವು ಯೂಸ್ ಮಾಡಿದಾಗ ನಿಮಗೆ ನಿಮ್ಮ ಪಕ್ಷಿ ಅಧಿಕಾರದಲ್ಲಿದ್ದಾಗ, ಭೋಜನದಲ್ಲಿದ್ದಾಗ, ನೀವು ರಜಾ ಕೇಳಿದ್ರೆ, ಇನ್ಕ್ರಿಮೆಂಟ್ ಕೇಳಿದ್ರೆ ನಿಮಗೆ ಸಕ್ಸಸ್ ಆಗತ್ತೆ. ಅಥವಾ ಕೆಲಸ ಪ್ರಾರಂಭ ಮಾಡ್ತಾ ಇದೀವಿ, ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಆದಾಗ ಆ ಸಮಯದಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ ಸಕ್ಸಸ್ ಆಗತ್ತೆ. ಯಾರೋ ಒಬ್ಬನ ಮೀಟ್ ಮಾಡಕ್ ಹೋಗ್ತಿದ್ದೀರಾ, ಬಹಳ ದಿವಸಗಳಿಂದ ಕೆಲಸ ಆಗಿರಲ್ಲ, ಅವ್ರು ನಿಮಗೆ ಸಿಕ್ಕಿರಲ್ಲ, ಹೋದ್ರೆ ಸಿಗತ್ತೆ. ಹಣ ಕೊಡಬೇಕು, ಜಾತಕ ಪಂಚಪಕ್ಷಿ ನೋಡಿ ಕೊಡಿ. ಹಣ ತಗೊಳ್ಬೇಕು, ಸಾಲ ತೀರಿಸಬೇಕು, ಪಂಚಪಕ್ಷಿ ನೋಡಿ ತಗೊಳ್ಳಿ. ಶೇರ್ ಮಾರ್ಕೆಟು, ಕೋರ್ಟು, ಕೇಸು, ಜಗಳ, ವ್ಯಾಜ್ಯ, ಮಾತು, ಕತೆ, ನಡತೆ, ನುಡಿ ಎಲ್ಲವನ್ನು ಮಾಡಬಹುದು. ಮತ್ತೆ ಒಂದು ಪಕ್ಷಿ ಇನ್ನೊಂದು ಪಕ್ಷಿ ಶತ್ರುಗಳಾಗಿರುತ್ತೆ. ಮನೆಯಲ್ಲಿ ಏನಾಗ್ಬಿಡುತ್ತೆ, ಹೆಂಡತಿ ಗಂಡನೇನೋ ನಾವು ಜಾತಕ ನೋಡಿ ತಾಳೆ ಮಾಡಿ ಪಂಚಪಕ್ಷಿನ ಸೇರಿಸಿ ಮಾಡ್ಬಿಡ್ಬೋದು. ಹುಟ್ಟೋ ಮಗು ಅದೇ ತರ ಹುಟ್ಟಬೇಕಂತ. ಅವಾಗ ಮಗುಗೆ ಏನಾದ್ರೂ ಪಕ್ಷಿ ನಮಗೂ ಶತ್ರು ಇದ್ರೆ ಅವಾಗ ಹೇಗೆ ನಾವು ಮಾಡೋದು, ಅದನ್ನ ನಾವು ಹೇಗೆ ಅದನ್ನ ಕನ್ವರ್ಟ್ ಮಾಡ್ಕೊಳ್ಳೋದು. ಹೇಳೋ ಮಕ್ಕಳು ಹಠ ಮಾಡುತ್ತೆ, ನಾವು ಹೇಳಿದಾಗ ಮಕ್ಕಳಿಗೆ ಮಾತು ಕೇಳಲ್ಲ. ಅವಾಗ ನಾವು ಏನ್ ಮಾಡ್ಬೇಕು, ನಮ್ಮ ಪಕ್ಷಿ ಏನು ಅವ್ರ ಪಕ್ಷಿ ಏನಂತ ತಿಳ್ಕೊಂಡು ಆ ಪಕ್ಷಿಗೆ ಟ್ಯಾಲಿ ಮಾಡಿ ಸಮಯವನ್ನ ಹೇಳಿದಾಗ ಅದು ನಾಟುತ್ತೆ, ಕೇಳುತ್ತೆ. ಇದು ಒಳ್ಳೇದಲ್ವಾ ನಿಮಗೆ? ಇದಕ್ಕೇನು ಜ್ಯೋತಿಷ್ಯ ನೋಡ್ಬೇಕಾಗಿದ್ದಿಲ್ಲ, ನಿಮ್ಮ ಜಾತಕ ನೋಡ್ಬೇಕಾಗಿದ್ದಿಲ್ಲ, ಏನು ಬೇಕಾಗಿಲ್ಲ. ಜಸ್ಟ್ ನೀವು ಬದುಕಬೇಕು, ಗೆಲ್ಲಬೇಕು. ಈಗ ಜೀವನ ಏನಾಗ್ಬಿಟ್ಟಿದೆ ಅಂತಂದ್ರೆ ಒಂಥರ ಹೋರಾಟದ ಒಂದು ಸ್ಥಿತಿಯಾಗಿದೆ. ಎಲ್ಲರೂ ಅಷ್ಟೇನೆ, ಎಲ್ಲರೂ ಹೋರಾಟದಲ್ಲೇ ಬದುಕ್ತಾ ಇದ್ದೀವಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವೆಲ್ಲರೂ ಹೋರಾಟದಲ್ಲೇ ಬದುಕ್ತಾ ಇದ್ದೀವಿ. ಯಾರೂ ನಾವು ಹಾಗೆ ಬದುಕಕ್ಕೆ ಆಗಲ್ಲ. ನೋಡಿ, ಈ ಪಂಚಪಕ್ಷಿ ಅಂತಕ್ಕಂಥದ್ದೇನೋ ಕಾಗೆ, ಗೂಬೆ, ಕೋಳಿ, ನವಿಲು ಅಂತೇಳಿ, ಹದ್ದು, ಹೀಗೆ ಪಂಚಪಕ್ಷಿಗಳಿದಾವೆ. ಈ ಪಂಚಪಕ್ಷಿನಲ್ಲಿ ಯಾರ್ಯಾರು ಹುಟ್ಟಿರ್ತಾರೋ ಅವರ ನಾಮಪಕ್ಷಿ ಹೇಗಿರುತ್ತೋ ಹಾಗೆ ಅದು ಕೆಲಸ ಮಾಡುತ್ತೆ. ಸೊ ಹಾಗೆ ಅದು ನಿಮ್ಮನ್ನ ಕೆಲಸ ಮಾಡುತ್ತೆ, ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ, ನಿಮ್ಮನ್ನ ಎಲ್ಲಾ ವಿಧವಾದಂತಹ ಇಷ್ಟಾರ್ಥಗಳನ್ನ ನೆರವೇರಿಸೋದಕ್ಕೆ ಅದು ತುಂಬಾ ಸಹಾಯ ಮಾಡುತ್ತೆ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾದ ಅಂಶ. ನಾನು ಹೇಳಿಲ್ವಾ, ಹೋರಾಟ ಅನ್ನೋದು ಜೀವನದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಬರ್ತಾ ಇದೆ.
ಅದಕ್ಕೆ ನಾವು ಈ ಸಾತ್ರ 27/7/2026 ಮಾಡ್ತಾ ಇದ್ದೀವಿ. ಅಮೌಂಟ್ ಬಂದು 3600. ಪಾಠ ಬಂದು 7:30 9:30 ಇರುತ್ತೆ. ಮೈಕ್ರೋಸಾಫ್ಟ್ ಟೀಮ್ನಲ್ಲಿ 10ರಿಂದ 15 ದಿವಸಗಳಾಗ್ಬೋದು. ನೀವು ಯಾವ ತರ ಪಾಠ ಕಲಿತೀರೋ ಹಾಗೆ. ಸೊ ಆ ತರ ನಾವು ಮಾಡ್ತಾ ಹೋಗ್ತೀವಿ. ಮಂತ್ರಗಳನ್ನು ಹೇಳ್ಕೊಡ್ತೀವಿ, ಹೇಗೆ ಸಿದ್ಧಿಯನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀವಿ. ನೋಡಿ, ಇದು ಭೋಜನದಲ್ಲಿದೆ, ಆಗಮನದಲ್ಲಿದೆ, ಆಡಳಿತದಲ್ಲಿದೆ, ನಿದ್ರೆಯಲ್ಲಿದೆ, ಮರಣದಲ್ಲಿದೆ. ಯಾವ ರೀತಿ ನಾವು ಅದನ್ನ ಉಪಯೋಗ ಮಾಡ್ಕೊಳ್ಬೇಕು ಅದನ್ನೆಲ್ಲವನ್ನ ನಾವು ಹೇಳ್ಕೊಡ್ತೀವಿ. ಮುಹೂರ್ತಗಳನ್ನು ಯಾವ ತರ ಇಡಬೇಕು ಅಂತ ಹೇಳ್ಕೊಡ್ತೀವಿ. ಸೊ ಇದೆಲ್ಲ ಬಂದು ನಿಮಗೆ ಪಂಚಪಕ್ಷಿಯಲ್ಲಿ ಸಿಕ್ಕುವಂತಹ ಒಂದು ವಿಶೇಷತೆ. ಅದ್ರ ಜೊತೆಗೆ ನಿಮಗೆ PDF ಸಹ ಕೊಡ್ತೀವಿ. PDF ಅಲ್ಲಿ ನೋಡಿ, ಈ ತರ ಕ್ಯಾಲ್ಕುಲೇಷನ್ ಇರುತ್ತೆ. ಈ ತರ ಕ್ಯಾಲ್ಕುಲೇಷನ್ ಫಸ್ಟ್ ನಿಮ್ ಕೈನಲ್ಲೇ ಮಾಡಿಸ್ತೀವಿ. ಮಾಡಿಸ್ಬಿಟ್ಟು ನಿಮಗೆ ಇದನ್ನ ಕೊಡ್ತೀವಿ. ಸುಮ್ಮನೆ ಹಾಗೆ ಕೊಟ್ರೆ ನಿಮಗೆ ಅರ್ಥವಾಗಲ್ಲ. ಅದಕ್ಕೆ ಫಸ್ಟ್ ನಿಮಗೆ ಹೇಳ್ಕೊಡ್ಬೇಕು, ನೀವ್ ಏನ್ ಮಾಡ್ತಾ ಇದ್ದೀರಾ, ಹೇಗಿದ್ದೀರಾ ಅಂತ ಹೇಳಿ ಗೊತ್ತಾಗಬೇಕು. ನೋಡಿ, ಆ ಚಟುವಟಿಕೆ ಶುಕ್ಲ ಪಕ್ಷದಲ್ಲಿ, ಕೃಷ್ಣ ಪಕ್ಷದಲ್ಲಿ, ರಾತ್ರಿಯಲ್ಲಿ, ಹಗಲಿನಲ್ಲಿ ಪಕ್ಷಿಗಳು ಹೇಗಿರುತ್ತೆ, ಅದರ ಸಾಲುಗಳು. ಶುಕ್ಲ ಪಕ್ಷದ ಹಗಲಿನಲ್ಲಿ ಹದ್ದು, ಗೂಬೆ, ಕಾಗೆ, ಕೋಳಿ, ನವಿಲು ಅಂತಕ್ಕಂಥ ಒಂದು ಸಾಲಿರುತ್ತೆ. ಅದು ಭೋಜನ, ಆಗಮನ, ಆಡಳಿತ, ನಿದ್ರೆ, ಮರಣ ಅಂತ ಇರುತ್ತೆ. ಆ ಒಂದು ಸಮಯದಲ್ಲಿ ಇವಾಗ ಶುಕ್ರ ಪಕ್ಷದಲ್ಲಿ ಹಗಲಿನಲ್ಲಿ ಹದ್ದು ಬಂದು ಭೋಜನದಲ್ಲಿ ಇರುತ್ತೆ. ಹದ್ದು ಅಂತಕ್ಕಂಥ ಅಕ್ಷರ ಯಾರ್ದು? ಆ ಅಂತಕ್ಕಂಥ ಅಕ್ಷರದವರು. ಸೊ ಆ ಅಕ್ಷರದವ್ರು ಏನ್ ಮಾಡ್ಬೋದು, ಆ ಟೈಮ್ನಲ್ಲಿ ಅವ್ರಿಗೆ ಏನಾದ್ರೂ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಅವರು ಹೋಗಿ ಆ ಒಂದು ವಿಷಯವನ್ನ, ಪಕ್ಷಿಯನ್ನ ಯೂಸ್ ಮಾಡ್ಕೊಂಡ್ರೆ ಎಲ್ಲಿ ಬೇಕಾದ್ರೆ ಅವರು ಗೆಲ್ಲಬಹುದು. ಅದ್ರೊಳಗೂ ನೋಡಿ ಉಪ ಸಾಲುಗಳನ್ನ ಮಾಡಿದ್ವಿ. ಹದ್ದು ಭೋಜನ, ಗೂಬೆ ಆಗಮನ, ಕಾಗೆ ಆಡಳಿತ, ಕೋಳಿ ನಿದ್ರೆ, ನವಿಲು ಮರಣ. ಯಾಕೆ ನೀವು ಈ ಚಾಟನ ಮಾಡ್ತಿದೀವಿ ಅಂತ ಹೇಳಿದ್ರೆ, ಬೇರೆಯವರೆಲ್ಲ ನಾವ್ ಏನ್ ಮಾಡ್ತಾರೆ, ಆಪುಗಳನ್ನ ಕೊಟ್ಬಿಡ್ತಾರೆ. ಆಪು ನಮಗೆ ಯಾವ ಬೇಸ್ ಮೇಲೆ ಮಾಡಿದ್ದಾರೆ ಗೊತ್ತಿಲ್ಲ. ಆಪ್ ಅಂತಕ್ಕಂಥದ್ದು ಯಾವ ಬೇಸ್ ಮೇಲೆ ಮಾಡಿದ್ದಾರೆ ಗೊತ್ತಿಲ್ಲ, ಯಾವ ಋಷಿಮುನಿಗಳ ಪದ್ಧತಿ ಅಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಮಾಡಿರೋದು ನಕ್ಷತ್ರದ ಮೇಲೆ ಮಾಡಿದಾರ, ಹೆಸರ ಮೇಲೆ ಮಾಡಿದಾರ, ತಿಥಿ ಮೇಲೆ ಮಾಡಿದಾರ, ವಾರದ ಮೇಲೆ ಮಾಡಿದಾರ ಗೊತ್ತಿಲ್ಲ. ಈಗ ದಿವ್ಯಚಕ್ಷು ಆಪಲ್ಲೆಲ್ಲ ನೋಡಿದ್ರೆ ಪಕ್ಷಿ ಕೊಟ್ಟಿರುತ್ತೆ, ಕಾಗೆ ಅಧಿಕಾರದಲ್ಲಿ ಇರುತ್ತೆ ಅಂತ ಕೊಟ್ಟಿರುತ್ತೆ. ಅಲ್ಲಿ ನೋಡಿದ್ರೆ ನಾವು ಈ ನಮ್ಮ ಲೆಕ್ಕದ ಪ್ರಕಾರ ನೋಡಕ್ ಹೋದ್ರೆ ಕಾಗೆ ಅಧಿಕಾರದಲ್ಲಿ ಇರೋದೇ ಇಲ್ಲ. ಮತ್ತೆ ಅವಾಗ ಹೆಂಗ್ ಕನ್ಸಿಡರ್ ಮಾಡೋದು? ಸುಮಾರು ಜನ ಏನ್ ಮಾಡ್ಬಿಡ್ತಾರೆ, ಸಣ್ಣ ವಿಷಯಗಳ, ನಾನು ಹೇಳಿದ ವಿಷಯಗಳನ್ನ ತಿಳ್ಕೊಳ್ತಾರೆ. ನನ್ನ ನಾಮಪಕ್ಷಿ ತಾನೇ ಆ ಅಂತಕ್ಕಂಥದ್ದು, ಅಶೋಕ, ಆನಂದ, ಆ ಅಂತಕ್ಕಂಥ ಬರೋದೆಲ್ಲ ಹದ್ದು. ಸೊ ಇಲ್ಲಿ ದಿವ್ಯ ಚಕ್ಷುನಲ್ಲಿದೆ, ಮಾಡು, ಸೆಟ್ ಫೈಲ್ಯೂರ್ ಆಗೋ. ಕೊನೆಗೆ ಏನ್ ಹೇಳೋದು, ಪಂಚಪಕ್ಷಿ ಏನು ಸರಿ ಇಲ್ಲಪ್ಪ, ಆಗಲ್ಲ. ಎಲ್ಲದಕ್ಕೂ ಒಳಗಡೆ ಗುಟ್ಟಿರುತ್ತೆ. ನಾವು ಅದಕ್ಕೆ ಕಾಗಭುಜಂಡರ ಒಂದು ಪದ್ಧತಿ ಪ್ಲಸ್ ಅಗತ್ಯ ಮಹಾಮುನಿಗಳ ಒಂದು ಪದ್ಧತಿಯನ್ನು ತಗೊಳ್ತೀವಿ. ರೋಮಕ ಮಹಾಮುನಿಗಳ ಪದ್ಧತಿಯನ್ನು ಸ್ವಲ್ಪ ತಗೊಂಡಿದ್ದೀವಿ. ಮತ್ತೆ ಅದರಲ್ಲಿ ನಾವು ಯಾವ ರೀತಿ ಒಳಗಡೆ ಹೋಗುತ್ತೆ ಅದನ್ನ ರೇಖಾಚಾತ್ರದಲ್ಲಿ ಹಾಕಿ ಕೊಟ್ಟಿದ್ದೀವಿ. ಒಂದು ತರ ಇದ್ರೆ ಒಂದೇ ತರ ಬರ್ಬೇಕಲ್ವಾ. ಇವಾಗ ಬೆಂಗಳೂರಿಂದ ತುಮಕೂರ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ನೆಟ್ಟಿಗೆ ಹೋಗ್ಬೇಕು, ತುಮಕೂರಿಂದ ಬೆಂಗಳೂರು ಹೋಗ್ಬೇಕಾದ್ರೆ ನೆಟ್ಟಿಗೆ ಅಲ್ಲಿಂದ ಬರಬೇಕು. ಅದು ಒಂದು ಸಪೋಸ್ ಬೆಂಗಳೂರಿಂದ ನೆಲಮಂಗಲಕ್ಕೆ ಹೋಗಿ ಆ ಕಡೆ ಸಿದ್ಧಗಂಗೆ ಕಡೆ ಹೋಗಿ ತುಮಕೂರ್ಗೆ ಹೋದ್ರೆ ಮತ್ತೆ ಬರ್ಬೇಕಾದ್ರೆ ಹಾಗೆ ಸಿದ್ಧಗಂಗೆ ಹೋಗಿ ಹಿಂಗೆ ಬರ್ಬೇಕು. ಬರುವಾಗ ಬೇರೆ ಕಡೆ ಹೋಗೋದು, ಹೋಗುವಾಗ ಬೇರೆ ಕಡೆ ಹೋಗೋದು, ಈ ಕಡೆಯಿಂದ ಹೋಗೋದು, ಆ ಕಡೆಯಿಂದ ಹೋದಾದ್ರೆ ಅಲ್ಲಿ ಕನ್ಫ್ಯೂಸ್ ಆಗತ್ತೆ. ಅದೇನು ಕನ್ಫ್ಯೂಸ್ ಮಾಡಿದ್ದಾರೆ, ಮೊದಲನೇದಾಗಿ ಆ ಒಂದು ವಿದ್ಯೆ ಅಂತಕ್ಕಂಥದ್ದು ಸಾಮಾನ್ಯ ಜನಗಳಿಗೆ ಸಿಕ್ಕಬಾರದು. ಸಿಕ್ಕಿದರೆ ಅದು ಅನಾಹುತಗಳನ್ನ ಮಾಡೋದಕ್ಕೆ ಸಾಧ್ಯತೆಗಳಿರುತ್ತೆ. ನಾವು ಅದರಲ್ಲಿ ಒಬ್ಬನ್ನ ಕೆಡಿಸಬಹುದು ಅಂತಾನೆ ಹೇಳುತ್ತೆ. ಸೊ ಹಾಗಾಗಿ ಯಾರಾದರೂ ದುಷ್ಟರ ಕೈಗೆ ಸಿಕ್ಕಿದ್ರೆ ಅದನ್ನ ಕೆಡಿಸ್ಬಿಡ್ಬೋದು ಅನ್ನೋ ಕಾರಣಕ್ಕೆ ಅದರಲ್ಲಿ ಯಾವುದೋ ಒಂದು ರಹಸ್ಯವನ್ನ ಇಟ್ಟಿರ್ತಾರೆ. ಆ ಒಂದು ಪರಂಪರೆಯಲ್ಲಿ ಓದಿರ್ತಕ್ಕಂಥವರು ಅವರ ಶಿಷ್ಯರಿಗೆ ಮಾತ್ರ ಅದರೊಳಗಿರ್ತಕ್ಕಂಥದ್ದು ಅರ್ಥವಾಗತ್ತೆ. ಬೇರೆಯವ್ರು ಏನಾದ್ರೂ ಅದನ್ನ ಯೂಸ್ ಮಾಡಕ್ ಹೋದ್ರೆ ಎಡವಟ್ಟು ಮಾಡುತ್ತದೆ. ಇದೇ ಪಂಚಪಕ್ಷಿಯಲ್ಲಿರ್ತಕ್ಕಂಥ ತತ್ವ. ಆಪನ್ನ ಯಾವತ್ತೂ ಯೂಸ್ ಮಾಡಬೇಡಿ. ಅದು ಸೂರ್ಯ ಉದಯದಿಂದ ತಗೊಳತ್ತೆ, ಅಲ್ಲೇನೋ ಡಿವೈಡ್ ಮಾಡ್ಕೊಳ್ಳುತ್ತೆ, ಏನೇನೋ ಮಾಡ್ತಾ ಇರುತ್ತೆ. ನಾವಿಲ್ಲಿ ನೀಟಾಗಿ ನಿಮ್ಮ ಕೈಯಲ್ಲೇ ಲೆಕ್ಕವನ್ನ ಹಾಕ್ಸಿ ಕೊನೆಗೆ ಆ ಚಾರ್ಟ್ ಅನ್ನ ನಿಮಗೆ ಕೊಡ್ತೀವಿ, PDF ಕೊಡ್ತೀವಿ, ಇಲ್ಲ ಅಂತಲ್ಲ. ಬಟ್ ನೀವು ಲೆಕ್ಕ ಮಾಡಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಇದನ್ನ ರಾಜವಿದ್ಯೆ ಅಂತ ಕರೀತಾರೆ, ರಹಸ್ಯ ವಿದ್ಯೆ. ಹಿಂದಿನ ಕಾಲದಲ್ಲಿ ರಾಜರುಗಳು ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ರು. ಯುದ್ಧವನ್ನ ಮಾಡುವಾಗ, ಸಂದರ್ಶನವನ್ನ ಮಾಡುವಾಗ, ಯಾರಿಗಾದ್ರೂ ಇಲ್ಲನ ಪಯಣವನ್ನ ಮಾಡುವಾಗ, ಬೇಟೆಗೆ ಹೋಗುವಾಗ ಎಲ್ಲದಕ್ಕೂ ಪಂಚಪಕ್ಷಿಯನ್ನು ಯೂಸ್ ಮಾಡ್ತಾ ಇದ್ರು. ಅದಕ್ಕೆ ರಾಜರುಗಳ ಹೆಸರನ್ನ ಇಟ್ಕೊಳ್ತಿರ್ಲಿಲ್ಲ.
ಒಂದನೇ ಪುಲಿಕೇಶಿ, ಎರಡನೇ ಪುಲಿಕೇಶಿ ಅಂತಿದ್ರೆ ಹೊರತು ಯಾರಿಗಾನ ರಾಜರ ಹೆಸರು ಗೊತ್ತಾ ಅಂದ್ರೆ ಗೊತ್ತಿಲ್ಲ. ಯಾಕೆ? ಅದು ಒಳಗಡೆ ಇರ್ತಕ್ಕಂಥ ಜನಗಳಿಗೆ ಮಾತ್ರ, ರಾಜದ ವರ್ಗದವರಿಗೆ ಮಾತ್ರ. ಅದ್ರೊಳಗೆ ಮಂತ್ರಿಯವರಿಗೆ ಗೊತ್ತಿರಬಹುದೇನೋ, ಸೇನಾಧಿಪತಿಗೂ ಗೊತ್ತಿರಲ್ಲ ನಿಜವಾದ ಹೆಸರುಗಳು. ಅಡ್ಡ ಹೆಸರು ಏನೋ ಇಟ್ಕೊಂಡಿರ್ತಾರೆ, ಮೂರನೇ ಪುಲಿಕೇಶಿ ಅಂತಾರೆ, ಬೇರೆ ಇನ್ನೇನೋ ಟೈಟಲ್ ಕೊಟ್ಟು ಕರೀತಾ ಇರ್ತಾರೆ. ಒಳಗಡೆ ಇಟ್ಟಿರ್ತಕ್ಕಂಥ ಹೆಸರುಗಳು ಬೇರೆ. ಸೊ ಈ ತರ ಅವರು ಮಾಡಿರ್ತಕ್ಕಂಥದ್ದು. ಅದಕ್ಕೆ ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ಬನ್ನಿ ಕಲೀರಿ. 3600 ರೂಪಾಯಿ ಅಂತಕ್ಕಂಥದ್ದು ದೊಡ್ಡ ವಿಷಯ ಅಲ್ಲ. ಆ 3600 ರೂಪಾಯಿಯನ್ನ ಕಲಿತ ಮೇಲೆ ನೀವು ಅದರಿಂದ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬಹುದು. ನಿಮ್ಮ ಜೀವನವನ್ನ ಸರಿಪಡಿಸ್ಕೊಳ್ಬಹುದು, ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬಹುದು. ಅರ್ಥವಾಯ್ತಾ? ಸಮಸ್ಯೆಗಳ ಪರಿಹಾರ ಆಗ್ಬಿಡುತ್ತೆ ಅಂತ ಮಕ್ಕಳಾಗ್ಬಿಡುತ್ತೆ, ಆಗಲ್ಲ. ಒಂದು ವೇ, ನಾನು ಹೋಗ್ತಾ ಇರ್ತಕ್ಕಂಥ ವೇ ಹೇಗಿರಬೇಕು, ಹೇಗ್ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ಹೇಳ್ಕೊಡ್ತೀವಿ, ಮಂತ್ರಗಳನ್ನು ಹೇಳ್ಕೊಡ್ತೀವಿ. ಹೇಗೆ ನಿಮ್ಮ ಪಕ್ಷಿಯನ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕು. ಹಿಂದಿನ ಕಾಲದಲ್ಲೆಲ್ಲ ಏನಂತಿದ್ರು, ಪ್ರಾಣ ಪಕ್ಷಿ, ರಾವಣನ ಪ್ರಾಣ ಪಕ್ಷಿ ಬಂದು ಯಾವುದು ಗುಹೆನಲ್ಲಿತ್ತು, ಆಂಜನೇಯ ಹೋಗಿ ಅದನ್ನ ಇದು ಮಾಡ್ದ, ಪ್ರಾಣ ಪಕ್ಷಿ ಅಂತ ಕರೆದಿದ್ದಾರೆ ಹೊರತು ಪ್ರಾಣ ಪ್ರಾಣಿ ಅಂತ ಕರೆದಿಲ್ಲ. ಸೊ ಅವಾಗ ಪಕ್ಷಿನಲ್ಲಿ ಏನೋ ಒಂದು ಅರ್ಥ ಇದೆ ಅಲ್ವಾ? ಆ ಪಕ್ಷಿಯನ್ನ ಯಾಕೆ ತಗೊಂಡ್ರು, ಆ ಪಕ್ಷಿಯನ್ನೇ ಯಾಕೆ ಕೊಟ್ರು, ಪಕ್ಷಿ ಅಂತ ಯಾಕೆ ಕೊಟ್ರು ಅಂತಕ್ಕಂಥ ವಿಚಾರಗಳೆಲ್ಲ ನೀವು ತಿಳ್ಕೊಳ್ಬೇಕಾದ್ರೆ ಪಂಚಪಕ್ಷಿ ಕ್ಲಾಸಿಗೆ ಬನ್ನಿ. 3600 ರೂಪಾಯಿ ದೊಡ್ಡ ವಿಷಯ ಅಲ್ಲ. ಈಗಿನ ಕಾಲಕ್ಕೆ 10,000 ರೂಪಾಯಿ ಮಾಡ್ತಾ ಇದ್ದಾರೆ ಎಷ್ಟೋ ಕಡೆ, ಅರ್ಧಂಬರ್ಧ ಹೇಳ್ಕೊಡ್ತಿದ್ದಾರೆ. ಇನ್ನೊಬ್ಬರ ಬಗ್ಗೆ ಬೇಡ. ನೀವು 3600 ರೂಪಾಯಿ ಕೊಡೋದ್ರಿಂದ ಯಾವುದು ಕಳ್ಕೊಳ್ಳಲ್ಲ. ಓಕೆ, ನಿಮಗೆ ಜ್ಞಾನ ಸಂಪಾದನೆ ಆಗತ್ತೆ, ನಿಮ್ಮ ಬದುಕನ್ನ ಸರಿಪಡಿಸ್ಕೊಳಕ್ಕೆ ಆಗತ್ತೆ. ಇದು ಯಾರು ಬೇಕಾದ್ರೂ ಕಲಿಯಬಹುದು. ಹೆಣ್ಣು ಗಂಡು ಮಕ್ಕಳು, ಯಾರು ಜಾತಿ ಮತ ಯಾರು ಬೇಕಾದ್ರೂ ಕಲಿಯಬಹುದು. ಇದಕ್ಕೆ ಏನು ಜ್ಯೋತಿಷ್ಯದ ಹಿನ್ನೆಲೆ ಇರಬೇಕು ಅಂತಾನೆ ಏನಿಲ್ಲ. ಸಾಮಾನ್ಯ ಜನಗಳು ಮನೆಯಲ್ಲಿ ಒಂದು ದೀಪ ಅಂಟಿಸಬೇಕಾದ್ರೂ ಮಾಡಬಹುದು. ನಿಮ್ಮ ಪಕ್ಷಿ ಅಧಿಕಾರದಲ್ಲಿದ್ದಾಗ, ಅಂಗಡಿನಲ್ಲಿದ್ದೀರಾ ಅಂತಂದ್ರೆ ನಿಮ್ಮ ಪಕ್ಷಿ ಅಧಿಕಾರದಲ್ಲಿದ್ದಾಗ ದೀಪ ಅಂಟಿಸಿದ್ರೆ ವ್ಯಾಪಾರ ಆಗತ್ತೆ. ಒಂದು ಗಣಪತಿ ಪೂಜೆ ಮಾಡ್ತಿದ್ದೀರಾ, ಆವತ್ತಿನ ತಿಥಿ ಪಕ್ಷಿ ಯಾವುದು, ಆ ಪಕ್ಷಿ ಅಧಿಕಾರದಲ್ಲಿದ್ದಾಗ ನೀವು ಗಣಪತಿ ಪೂಜೆ ಮಾಡಿ. ಪಂಚಾಂಗದಲ್ಲಿ ಕೊಟ್ಟಿರೋದಲ್ಲ, ಆ ತಿಥಿ ಪಕ್ಷಿ ಆಕ್ಟಿವೇಶನ್ ಅಲ್ಲಿ ಇರಬೇಕು. ಆವಾಗ ನೀವು ದೀಪ ಹಚ್ಚಿದ್ರೆ ಚತುರ್ಥಿ ತಿಥಿ ವರ್ಕ್ ಆಗುತ್ತೆ. ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀರಾ, ಪಂಚಾಂಗದಲ್ಲಿ ನೋಡ್ಕೊಂಡು ಮಾಡ್ತಿದ್ದೀರಾ, ಅದು ನಿಮಗೆ ಸರಿ ಬರುತ್ತೆ ಅಂತ ಏನ್ ಗ್ಯಾರಂಟಿ? ನಿಮ್ಮ ಪಕ್ಷಿ ತಿಥಿ ಆವಾಗ ನಿಮ್ಮ ಪಕ್ಷಿ ಬಂದು ನಿದ್ರೆ ಮಾಡ್ತಾ ಇರ್ಬೋದು. ನಿಮ್ಮ ತಿಥಿ ಪಕ್ಷಿ ಅಧಿಕಾರದಲ್ಲಿದ್ದಾಗ, ಆ ತಿಥಿ ಪಕ್ಷಿ ಇದ್ದಾಗ ನೀವು ಮಾಡಿದ್ರೆ ಡೆಫಿನೆಟ್ ಆಗಿ ಗೆಲ್ತೀರಾ. ಇದೆಲ್ಲ ಸೂಕ್ಷ್ಮತೆಗಳು. ಸೊ ಅದಕ್ಕೆ ಇನ್ನೂ ಸಾಕಷ್ಟು ವಿಚಾರಗಳೆಲ್ಲ ಇದಾವೆ. ಈಗ ಆಲ್ರೆಡಿ ನಾವು ಬೇಕಾದಷ್ಟು ಕ್ಲಾಸ್ಗಳನ್ನ ಮಾಡಿದ್ದೀವಿ. ಕಲ್ತಿರ್ತಕ್ಕಂಥವ್ರು ತುಂಬಾ ಸದುಪಯೋಗವನ್ನ ಮಾಡ್ಕೊಂಡಿದ್ದಾರೆ. ಅವರ ಫೀಡ್ಬ್ಯಾಕ್ ಪ್ರಕಾರನೇ ಮತ್ತೊಂದು ಸಾತಿ ಇದನ್ನ ಮಾಡ್ತಾ ಇದ್ದೀವಿ. ನಮ್ಮ ವಿಶ್ವಜ್ಯೋತಿ ಶನೇಶ್ವರ ಜ್ಯೋತಿಷಾಲಯದಲ್ಲಿ ನಾವು ಮಾಡ್ತಕ್ಕಂಥ ಪಾಠಗಳು, ಪರಾಶರ ಪದ್ಧತಿ ಮಾಡ್ತೀವಿ, ಕೃಷ್ಣಮೂರ್ತಿ ಪದ್ಧತಿ KP ಪದ್ಧತಿಯನ್ನ ಮಾಡ್ತೀವಿ, ಜಾಮಕೋರ್ ಆರೂಢ ಪ್ರಶ್ನಾಶಾಸ್ತ್ರವನ್ನ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಪಂಚಪಕ್ಷಿಯನ್ನ ಮಾಡ್ತಾ ಇದ್ದೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಭೃಗು ನಂದಿ ನಾಡಿ ಅಂತಕ್ಕಂಥ ಪಾಠವನ್ನ ಮಾಡ್ತಾ ಇದ್ದೀವಿ. ಈ ವರ್ಷ ಹೊಸದಾಗಿ ನಕ್ಷತ್ರ ಕಾಮಧೇನು ಅಂತಕ್ಕಂಥ ಒಂದು ಪಾಠವನ್ನ ಸೇರಿಸ್ತಾ ಇದ್ದೀವಿ. ಮುಂದಿನ ವರ್ಷ ನಕ್ಷತ್ರ ಕರ್ಮ ಸಿದ್ಧಾಂತ ಅಂತಕ್ಕಂಥದ್ದನ್ನು ಪಾಠವನ್ನ ಸೇರಿಸ್ತಾ ಇದ್ದೀವಿ. ನಕ್ಷತ್ರ ಕಾಮಧೇನು ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ, ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸುಮಾರು ಒಂದು 150ರಿಂದ 200 ಕಾರಕತ್ವಗಳಿದಾವೆ. ಕಾರಕತ್ವಗಳಂದ್ರೆ ಏನು, ಅದು ನೀನ್ ಮಾಡ್ಬೇಕು ಅಂತ. ಸರ್ ನಾನ್ ಮಾಡ್ತಾ ಇಲ್ಲ, ನನ್ನ ಹತ್ರ ಇಲ್ಲ ಸರ್ ಅಂದ್ರೆ ಅದು ನೀನ್ ಮಾಡು, ನಿನಗೆ ಆರೋಗ್ಯ ಐಶ್ವರ್ಯ ಎಲ್ಲವೂ ಸಿಗತ್ತೆ ಅನ್ನತಕ್ಕಂಥದ್ದೇ ಕಾರಕತ್ವ. ಅರ್ಥವಾಯ್ತಾ? ಸೊ ಹಾಗೆ ನಾವು ಆ ಒಂದು ಇದನ್ನ ಮಾಡಿದೀವಿ. ಆಸೆ ಇಷ್ಟ ಆಗ್ತಕ್ಕಂಥವರು ಜಲ್ದಿ ಸೇರ್ಕೊಳ್ಳಿ. ನಾನು ವಾಟ್ಸಾಪ್ನಲ್ಲಿ ನಂಬರ್ ಕೊಟ್ಟಿದ್ದೀನಿ, ಆ ಸ್ಕ್ರೀನ್ಶಾಟ್ ಅಲ್ಲೂ ತೋರಿಸಿದ್ದೀನಿ. ಆದಷ್ಟು ಬೇಗ ಸೇರ್ಕೊಳ್ಳಿ. ಜೈ ಶನಿದೇವ, ಜೈ ಗುರುದೇವ ಎಲ್ಲರಿಗೂ ಲಭ್ಯವಾಗಲಿ. ಇದನ್ನ ಕರ್ನಾಟಕ ಜನದಲ್ಲಿ ಪಾಠ ಮಾಡ್ತಿರ್ತಕ್ಕಂಥವ್ರು ವಿರಳ. ಸಿಕ್ಕದಾಗ ಅದನ್ನು ಉಪಯೋಗ ಮಾಡ್ಕೊಳ್ಳಿ. ನಾವು ಬೇರೆ ಯಾವುದನ್ನು ತೆಗಳ್ತಾ ಇಲ್ಲ. ಅಡ್ವಾನ್ಸ್ ಮಾಡ್ಕೊಳ್ಳಿ, ಜ್ಞಾನ ಪಡ್ಕೊಳ್ಳಿ. ಮನೆಗೆ ಒಬ್ಬರು ಜ್ಯೋತಿಷ್ಯ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಎಲ್ಲರೂ ಆಗ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ಈ ಒಂದು ವಿಡಿಯೋವನ್ನ ಎಲ್ಲಾ ಕಡೆ ಶೇರ್ ಮಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೊಳ್ಳಿ. ಜೈ ಶನಿದೇವ, ಜೈ ಗುರುದೇವ. ನಮಸ್ತೆ.